ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ. ನಾನಂತೂ ಬೆಳಗ್ಗೆ 7 ಗಂಟೆ ಅಷ್ಟರಲ್ಲಿ ಸ್ವಲ್ಪ ಮನೆ ಕೆಲಸನ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಇವತ್ತು ಬೇಗನೆ ಟಿಫನ್ ಮಾಡಬೇಕು ಫ್ರೆಂಡ್ಸ್. ಇವತ್ತು ಸೋ ಮಚ್ ವರ್ಕ್ಸು ನಮ್ಮ ಮನೆಗಳಲ್ಲಿ. ನೆನೆ ಇಂಗ್ಲೀಷಿಂದ ನಾನು ಇನ್ನೂ ಆಚೆ ಬಂದಿಲ್ಲ ಫ್ರೆಂಡ್ಸ್. ಇಂಗ್ಲೀಷ್ ಟೀಚರ್ ಆಗೋವರೆಗೂ ಬಿಡಲ್ಲ ಅಂತ ಅನಿಸ್ತಿದೆ. ಶಿವ ಮಾಮೂಲಿ ಫ್ರೆಂಡ್ಸ್, ಎದ್ದೊಳೋದು 7:30 8 ಗಂಟೆ ಆಗ್ತಿದೆ. ಹಂಗಾಗಿ ನಾವು ಶಿವ ಬಗ್ಗೆ ಮಾತಾಡ್ಸಂಗೆ ಇಲ್ಲ. ಟಾಮುನೂ ಈಗ ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ. ನೀನು ಐತಿದ್ಯಾ ಅಂದ್ಬಿಟ್ಟು ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ಯಾ ಅಂತಾನೆ. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಲು ದೊಡ್ಡ ಕರ್ಮೇನು ಫ್ರೆಂಡ್ಸ್. ಇದು ಯಾವತ್ತೂ ಮಾಡಲಿಲ್ಲ. ನೆನೆ ಹೊಡಿತಲ್ಲಿ ತುಂಬ ಜನ ಹೇಳಿದ್ರಿ ಇದನ್ನು ಎಣ್ಣೆ ಹಾಕ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಫ್ರೈ ಮಾಡೋದು ತಿನ್ನೋದು ಅಂತ. ಸಾಂಬಾರು ಯಾಕೆ ಮಾಡಬಾರ್ದು, ಮಾಡಿದ್ರೆ ಏನಾಗ್ತಿದೆ, ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಬೇಡಣ. ಮಾಮೂಲಿ ಕರ್ಮಿ ಸಾರು ಹೆಂಗೆ ಮಾಡ್ತಾರೆ ಹಂಗೆ ಮಾಡೋಕ್ಕೆ ಆಲೂಗಡ್ಡೆ ಬದನೆಕಾಯಿ ಎಲ್ಲ ತೊಗೊಂಡಿದ್ದೀನಿ. ನೆನೆ ಒಂದು ರಾಶಿ ಟೊಮೊಟೊ ಹಣ್ಣು ತಂದೈತೆ ಫ್ರೆಂಡ್ಸ್. ನೀವೇನೇ ಟೊಮೊಟೊ ತೊಗೋಬೇಕು ಅಂದರೆ ಮಾಮೂಲಿ ತರಕಾರಿ ಅಂಗಡಿಗಳಲ್ಲಿ ತೊಗೋಬೇಡಿ. ರೋಡ್ ಸೈಡು ಟಂಪದಲ್ಲಿ ಇಟ್ಟಿರ್ತಾರೆ ಫ್ರೆಂಡ್ಸ್, ಚಿಕ್ಕ ಟಂಪಗಳಲ್ಲಿ. ಅದು ಕಡಿಮೆಗೆ ಇರ್ತೈತೆ. 20 ರೂಪಾಯಿಗೆ ಒಂದು 2-3 kg ಆ ಥರ ಇರ್ತಿದ್ದಲ್ಲ, ಅಂಥದ್ದು ತಂದುಬಿಡ್ರಿ. ನಾನು ಈ ಥರ ತರಿಸ್ಕೊಬಿಡ್ತೀನಾ. ಇದು ಒಂದು 15 ದಿನ ಬಳಸ್ತೀನಿ ಫ್ರೆಂಡ್ಸ್. ನಾನು ಟೊಮೊಟೊ ಗೊಜ್ಜು ಮಾಡಿದ್ರೂ 15 ದಿನ ಬಳಸ್ಬೋದು. ಹಂಗಾಗಿ ಅಂಥದ್ದು ಥರನೇ ತೊಗೊಳ್ಳಿ ಫ್ರೆಂಡ್ಸ್. ಮಾಮೂಲಿ ತರಕಾರಿ ಅಂಗಡಿಯಲ್ಲಿ ನಾವು ತೊಗೊಳಕ್ಕೆ ಹೋದರೆ ಎಷ್ಟು ರೇಟ್ ಇರ್ತೈತೆ, ಮಾತಾಡ್ಸೋಕ್ಕೆ ಆಗಲ್ಲ. ಯಾಕಂದರೆ ಟೊಮೊಟೊ ಮಾತಾಡೋದ ಏನಂದೆ, ಇನ್ನೊಂದ್ಸಲ ಹೇಳು. ಯಾಕಂದರೆ ಟೊಮೊಟೊ ಮಾತಾಡೋದ. ಓಕೆ ಫ್ರೆಂಡ್ಸ್, ಕರ್ಮೀನ್ ಸಾರನ್ನ ನಾನು ಹೆಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ. ಆದರೆ ಸ್ವಲ್ಪ ಏನಾದರೂ ನನ್ನ ಸಿಗ್ನೇಚರ್ ಸ್ಟೈಲ್ ಇರಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಅದು ಇದು ಮಿಕ್ಸ್ ಮಾಡಿ ಹೆಂಗೆ ಮಾಡ್ತೀನಿ ಏನು ಮಾಡ್ತೀನಿ ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದಲೇ ಕರ್ಮೀನ್ ಸಾರಿಂದ ಸ್ಟಾರ್ಟ್ ಮಾಡೋಣ. ಈ ಸಾರಲ್ಲಿ ನನ್ನ ಸಿಗ್ನೇಚರ್ ಸ್ಟೈಲ್ ಏನು ಅನ್ಕೊಟ್ಟಿದ್ದೀರಾ ಫ್ರೆಂಡ್ಸ್? ಸುಂಡೆಕಾಯಿ ಇತ್ತಲ್ಲ ಹಾಕ್ಬಿಟ್ಟು ಮಾಡೋಣ. ಸಾಂಬಾರು ಜಾಸ್ತಿ ಮಾಡ್ತೀನಿ ಸಂಜೆಗೆ ಆಗೋವರೆಗೂ. ಇವತ್ತು ಸೋ ಮಚ್ ಕೆಲಸ ಅಲ್ವಾ, ಅದಕ್ಕೂ ಮುಂಚೆ ಮಾಮೂಲಿ ಕೇಳಿ ಜ್ಯೂಸ್ ಕುಡಿತಾನೆ ಇದ್ದೀನಿ ಫ್ರೆಂಡ್ಸ್. ಹೆಲ್ತ್ಗೆ ಒಳ್ಳೇದು ಯಾಕೆ ಕುಡಿಬಾರ್ದು ಅಂತ ಅಂದ್ಬಿಟ್ಟು ಇವತ್ತು ಹಂಗೆ ತಿನ್ಕೊಂಡು ಕುತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ಅದಕ್ಕೆ ಜ್ಯೂಸೇ ಮಾಡಿಬಿಡ್ತೀನಿ. ಇದು ಮಾಮೂಲಿ ಫ್ರೆಂಡ್ಸ್. ಇದಕ್ಕೆ ಸಕ್ಕರೆ ಹಾಕಲ್ಲ. ಈ ಕಿರಳಿಕಾಯಿ ರಸ, ನೀರು, ಉಪ್ಪು, ಜೀರಿಗೆ ಪುಡಿ ಕುಟ್ಟಿ ಹಾಕ್ಬಿಟ್ಟು, ಪಿತ್ತ ಇರೋರು ಮಾತ್ರ ಕುಡಿಬೇಕು ಅಂತಲ್ಲ ಫ್ರೆಂಡ್ಸ್. ಇದು ನಾರ್ಮಲಾಗೆ ಬೆಳಗ್ಗೆ ಹೊತ್ತು ಕುಡಿದ್ರೆ ಒಳ್ಳೇದು. ನಿಮ್ಮ ಮನೇಲಿ ಇದ್ರೆ ಕುಡಿತಾರೆ ಫ್ರೆಂಡ್ಸ್, ಹೇಳ್ತೀನಿ. ಗಂಡಪ್ಪ, ಕಿರಳಿ ಹಣ್ಣು ಜ್ಯೂಸ್ ಕುಡಿತೀಯ ಬೆಳಗ್ಗೆ ಆರೋಗ್ಯಕ್ಕೆ ಒಳ್ಳೇದು. ನಿನ್ನ ಆರೋಗ್ಯ ನನ್ನ ಕೈಯಲ್ಲಿ, ಯೋಚನೆ ಮಾಡು. ಹೊಟ್ಟೆ ಕೋಇನ್ಸಿಡೆಂಟು ಮೆಣಸ್ಬಿಟ್ಟು ರಾತ್ರಿ ಚುಚ್ಕೊಂಡಿದ್ದಲ್ಲ ಫ್ರೆಂಡ್ಸ್, ಅದು ಮಿಕ್ಕೈತೆ, ಅದು ಹಾಕ್ಕೊಬಿಡ್ತೀನಿ. ಮೆಣಸು ಹಾಕ್ಕೊಬಾರ್ದಾಗಿತ್ತು ಫ್ರೆಂಡ್ಸ್, ಹೊಟ್ಟೆ ಉರಿ ಬಂದ್ಬಿಡ್ತೈತೆ. ಶೆಟ್, ಮಿಕ್ಸ್ ಆಗೋಕೆ ಮುಂಚೆ ಸೈಡ್ಗೆ ಎತ್ಕೊಡ್ಬೇಕು. ಬಡ್ಜಿ ಒಬ್ಬದಕ್ಕಿತ್ತು ಎಲ್ಲ ಮಿಕ್ಸ್ ಮಾಡ್ಕೊಂಡು ಕೊಡ್ಬಿಟ್ರೆ ಆರೋಗ್ಯಕ್ಕೆ ಒಳ್ಳೇದು. ನಾನು ತುಂಬ ಹೆಲ್ತ್ ಕಾನ್ಶಿಯಸ್ ಆಗ್ತಾ ಇದ್ದೀನಲ್ಲ ಫ್ರೆಂಡ್ಸ್. ಬರ್ತಾ ಶಿವನ ಹೇಳ್ತಿದ್ದೆ, ಬರ್ತಾ ಸ್ಲಿಮ್ ಆಗ್ತಾ ಇದೆಯಾ, ವೈಟ್ಗೆ ಆಗ್ತಾ ಇದೆಯಾ ಅಂತೆಲ್ಲ. ಅವಾಗ ಅನಿಸ್ತೈತೆ ನನ್ನ ಗಂಡನ ಕಣ್ಣಿಗೆ ಏನಾದ್ರು ಪ್ರಾಬ್ಲಮ್ ಆಗೈತಾ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದನ್ನ ಹಂಗೆ ಖಾಲಿ ಹೊಟ್ಟೆಲಿ ಕುಡಿದ್ರು ಒಳ್ಳೇದು ಫ್ರೆಂಡ್ಸ್. ಆದರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಚೊಂಬ ನೀರು ಕುಡಿದ್ಬಿಡ್ತೀನಲ್ಲ, ಗಟ ಏನಾಗಲ್ಲ. ಹೊಟ್ಟೆಲಿ ನೀರು ತಾನೇ ಇರೋದು. ಇದ್ರ ಜೊತೆ ಅದು ಮಿಕ್ಸ್ ಆಗಿ ಎಲ್ಲನೂ ಕಿರಳಿಕಾಯಿ ಜ್ಯೂಸ್ ಆಗಿಬಿಡ್ತೈತೆ. ಈಗ ಸುಂಡೆಕಾಯಿನ ನಾನು ಕಟ್ ಮಾಡಿ ಹಾಕ್ಕೊಳ್ತಾರ, ತುಂಬ ಟೈಮ್ ತಗೊಬಿಡ್ತಿದ್ದೆ. ಅದಕ್ಕೆ ಎಳೆ ಇದರಲ್ಲಿ ಹಾಯ್ಕೊಬಿಟ್ಟು ಕುಟಾಣಿ ಚಚ್ಚಿ ಹಾಕ್ಬಿಡ್ತೀನಿ. ಸೂಪರ್ ಸಾಂಬಾರು. ಬನ್ನಿ ಫ್ರೆಂಡ್ಸ್, ಇವತ್ತು ಹೊಸ ರೀತಿ ಕರ್ಮೀನ್ ಸಾರನ್ನ ಕಂಡುಹಿಡಿಯುವ, ಹೆಂಗಿರುತ್ತೆ ನೋಡುವ. ಫ್ರೆಂಡ್ಸ್, ಇಲ್ಲಿ 3 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಆಲೂಗಡ್ಡೆ, ಒಂದು ಬದನೆಕಾಯಿ. ಇಲ್ಲಿ ಸುಂಡೆಕಾಯಿ ತೊಳೆದ್ಬಿಟ್ಟು ಒಂದು ಸಲ ನೀರು ಹಾಕಿ ಇಟ್ಕೊಂಡಿದ್ದೀನಿ, ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಮೊದಲೇ ಇಷ್ಟು ಬೇಯಿಸ್ಕೊಬಿಡ್ತೀನಿ, ಅವಾಗ ನಮ್ಮ ಅಡುಗೆ ಈಸಿ ಆಗ್ತೈತೆ. ನಾನು ಇನ್ನೂ ಮಸಾಲೆಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇಷ್ಟನ್ನು ಮೊದಲು ಬೇಯಿಸಾಕ್ಬಿಡ್ತೀನಿ. ಹೊಸ ಥರ ಟ್ರೈ ಮಾಡ್ತಿದ್ದೀನಿ, ನೋಡೋಣ ಹೆಂಗೆ ಬರ್ತೈತೋ ಏನೋ. ಆಲೂಗಡ್ಡೆ ಬದನೆಕಾಯಿ ಒಗ್ಗರಣೆ ಮಾಡಿ ಬೇಯಿಸ್ಕೊಂಡು ಕುತ್ಕೊಂಡ್ರೆ ತುಂಬ ಟೈಮ್ ತೊಗೊಬಿಡ್ತಿದ್ದೆ ಫ್ರೆಂಡ್ಸ್. ಈ ಸುಂಡೆಕಾಯಿನ ಮಾತ್ರ ಕಿವುಚಿ ತೊಳ್ಕೊಬೇಕು. ಆಲ್ರೆಡಿ ಒಂದು ಸಲ ತೊಳ್ಕೊಂಡಿದ್ದೀನಿ. ಇದರೊಳಗಡೆ ಬೀಜ ಎಲ್ಲ ಆಚೆ ಬರಬೇಕು. ಚಚ್ಚಿ ಹಾಕ್ಕೊಂಡಿರೋದ್ರಿಂದ ಓಪನ್ ಆಗೈತಲ್ಲ, ಹಿಂಗೆ ಕಿವುಚಿದ್ರೆ ಬಂದ್ಬಿಡ್ತಿತ್ತು ಆಚೆಗೆ. ಈ ಕರ್ಮೀನ್ ಸಾರಿ ಫ್ರೆಂಡ್ಸ್ ನಾನು ಮಾಡ್ತಾ ಇರೋದು ಇಷ್ಟಿಷ್ಟು ದೊಡ್ಡದು ಇದೆ. ಫಸ್ಟ್ ಟೈಮ್ ಮಾಡ್ತಿರೋದು, ನೋಡೋಣ ಹೆಂಗೆ ಬರುತ್ತಾ ಏನೋ. ಸಾಂಬಾರು ಪುರಿ, ಕಡಲೆಕಾಳು ತೊಗೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು. ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ತೊಗೊಂಡ್ರೆ ಇಷ್ಟು ಬರಬೇಕು ಅಷ್ಟೇ. 3 ಟೊಮೊಟೊ ಬೇಯಿಸಿ ಎತ್ಕೊಂಡಿದ್ದೀನಿ. ನಿಂಬೆಹಣ್ಣು, ಮಸಾಲೆ ರುಬ್ಕೊಳ್ಳೋಕ್ಕೆ. ಇದ್ರ ಜೊತೆಗೆ ಸಾಂಬಾರು ಪುಡಿ 2 ಸ್ಪೂನ್ ಹಾಕಿ ರುಬ್ಕೊಳ್ಳೋದು ಅಷ್ಟೇ.
ಇಲ್ಲಿ ಸುಂಡೆಕಾಯಿ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಕರೆಕ್ಟಾಗಿ ಬೆಂದೈತೆ. ಈಗ ಮೊದಲು ಮಸಾಲೆ ರುಬ್ಕೊಬಿಡ್ತೀನಿ. ಜಾರ್ ಇಟ್ಕೊಂಡು ಅದಕ್ಕೆ 3 ಬೇಯಿಸಿರೋ ಹುಳಿ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಆಪ್ಷನಲ್ ಫ್ರೆಂಡ್ಸ್, ಸಾಂಬಾರು ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹುಣಸೆಹಣ್ಣು ಒಂದು ನಿಂಬೆಹಣ್ಣು ಗಾತ್ರದ ಹಾಕ್ಕೊಂಡು ಸಾಂಬಾರು ಪುಡಿ 3 ಸ್ಪೂನ್ ಹಾಕ್ಕೊಂಡು ಖಾರಕ್ಕೆ ಅಂದ್ಬಿಟ್ಟು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ನೀರು ಹಾಕಿ ರುಬ್ಕೊಳ್ಳೋದಷ್ಟೇ. ಇದರೊಳಗೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲಿಲ್ಲ ಫ್ರೆಂಡ್ಸ್, ಹಿಂಗೆ ಕ್ಲೀನ್ ಪೇಸ್ಟ್ ಮಾಡಿ ಇಟ್ಕೋಬೇಕು. ಆಮೇಲೆ ದೊಡ್ಡ ಬಾಣಲಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಅವರೆಕಾಳು ಎಲ್ಲ ಹುರಿದು ಹಾಕಿ ಮಾಡ್ಕೋತೀವಿ ಫ್ರೆಂಡ್ಸ್ ನಾವು ಕರ್ಮಿನ. ಈ ದೊಡ್ಡ ಕರ್ಮಿನ ಯಾಕೆ ಹಂಗೆ ಮಾಡಬಾರ್ದು, ಮಾಡಿದ್ರೆ ಏನಾಗ್ತೈತೆ ಟೇಸ್ಟಾಗಿ ಬರ್ತೈತೆ ಅಷ್ಟೇ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಕಡಲೆಕಾಳು ಹುರಿದು ಸೈಡ್ಗೆ ಎತ್ಕೊಂಡು ಅದೇ ಬಾಣಲಿಲೇ ಈ ಕರ್ಮೀನು ಮಾಮೂಲಿ ಹುರ್ಕೋತೀವಲ್ಲ ಫ್ರೆಂಡ್ಸ್, ಅದಕ್ಕೆ ಇದನ್ನು ಒಂದು ಸ್ವಲ್ಪ ಹುರಿದಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ಬೋದೇನು ಅಂದ್ಕೊಂಡೆ. ಅದ್ರ ಜೊತೆ ಸಿಕ್ಕಾಪಟ್ಟೆ ಉಪ್ಪು ಐತೆ ಫ್ರೆಂಡ್ಸ್. ಫಸ್ಟ್ ಟೈಮ್ ನಾನು ಲೈಫಲ್ಲೇ ತರಿಸಿರೋದು ಇದನ್ನು. ಇದು ಹುರಿದ್ಬಿಟ್ಟು ಒಂದು ಸ್ವಲ್ಪ ಮುರ್ದಿ ಬಾಯಲ್ಲಿ ಇಟ್ಕೊಂಡ್ರೆ ಬರೀ ಉಪ್ಪು. ಈ ಥರ ದೊಡ್ಡ ಮೀನುಗಳಿಗೆ ಹುಳ ಆಗ್ಬಿಡ್ತಿತ್ತು ಅಂದ್ಬಿಟ್ಟು ಉಪ್ಪು ಜಾಸ್ತಿ ಹಾಕಿರ್ತಾರೆ ಅಂತ ಅನ್ಕೋತೀನಿ. ಹುರಿದು ಸೈಡ್ಗೆ ಎತ್ಕೊಂಡು ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬಳಸಿರೋ ಎಣ್ಣೆ ಇತ್ತು ಅದನ್ನು ಖಾಲಿ ಮಾಡ್ಕೊಬಿಡೋಣ ಅಂತ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಇವೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇವೆಲ್ಲ ಬಳಸ್ಕೊಂಡೆ ಫ್ರೆಂಡ್ಸ್. ರುಬ್ಕೊಂಡಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಏನೂ. ಕರ್ಮೀನ್ ಸಾರನ್ನ ಮಾಮೂಲಿ ಹಿಂಗೆ ಮಾಡ್ತೀವಲ್ಲ ಹಾಗಾಗಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಬೇಯಿಸಿರೋ ಸುಂಡೆಕಾಯಿ ಆಲೂಗಡ್ಡೆ ಬದನೆಕಾಯಿನೂ ಹಾಕ್ಕೊಬಿಟ್ಟೆ. ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟು ಹಾಕ್ಕೊಬಿಟ್ಟೆ. ನುಣ್ಣಗೆ ರುಬ್ಕೊಂಡ್ರೆ ಒಂಥರ ಬಸ್ಸಾರು ಥರ, ಇದು ಮೀನು ಸಾರು ಥರ ಬರ್ತೈತಲ್ಲ ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿರ್ತೈತೆ ಹಾಗಾಗಿ. ಆಮೇಲೆ ಒಂದು ಸ್ವಲ್ಪ ನೀರು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡೆ. ಕರ್ಮೀನ್ ಸಾರಿಗೆ ತೆಳ್ಳಗಿದ್ರೇ ಚೆನ್ನಾಗಿರೋದು. ಹಂಗಾಗಿ ಇದಕ್ಕೆ ರುಚಿಗೆ ಉಪ್ಪು ಕಮ್ಮಿ ಹಾಕ್ಕೊಂಡೆ ಫ್ರೆಂಡ್ಸ್, ಯಾಕಂದರೆ ಆಲ್ರೆಡಿ ಉಪ್ಪು ಮೀನಲ್ವ ಇದು, ಅದಕ್ಕೋಸ್ಕರ ಉಪ್ಪು ಕಮ್ಮಿ ಹಾಕ್ಕೊಂಡು ಆಮೇಲೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕರ್ಮೀನ ಹಾಕ್ಕೊಂಡೆ. ಇಲ್ಲಿಂದ ಇಲ್ಲಿಗೆ ಉಪ್ಪು ಬ್ಯಾಲೆನ್ಸ್ ಆಗ್ತೈತೆ, ಮ್ಯಾನೇಜ್ ಆಗ್ತೈತೆ ಅಂತ ಅಂದ್ಬಿಟ್ಟು ಫಾರ್ ದ ಫಸ್ಟ್ ಟೈಮು ಮೀನಿಗೆ ಬಿಟ್ಬಿಟ್ಟಿದ್ದೀನಿ. ಉಪ್ಪು ಖಾರ ಎಲ್ಲ ನೀನೇ ನೋಡ್ಕೊ ಅಂತ ಅಂದ್ಬಿಟ್ಟು ಆಮೇಲೆ ಕಡಲೆಕಾಳು ಸಾಂಬಾರು ಪುಡಿ ಹಾಕ್ಕೊಂಡೆ. ಕಡಲೆಕಾಳು ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಕುದಿಸಿದ್ರೆ ಅದು ಬೆಂದೋಗ್ತೈತೆ. ಕಟ್ಟಮ್ ಅಂದರೆ ಚೆನ್ನಾಗಿರ್ತೈತೆ, ಅದಕ್ಕೆ ಇಷ್ಟಕ್ಕೆ ಆಫ್ ಮಾಡಿಕೊಂಡೆ. ಬೆಳಗ್ಗೆನೇ ಹಳ್ಳಿ ಸ್ಟೈಲ್ ಅಡುಗೆ ರೆಡಿ ಫ್ರೆಂಡ್ಸ್. ತಗೊಳ್ಳಿ, ಉಪ್ಪು ಕಮ್ಮಿ ಹಾಕಿದ್ದೀನಿ ಯಾಕಂದರೆ ಅದು ಉಪ್ಪು ಮೀನು. ಏನು ಲುಕ್ಕು, ಈಗೆದ್ದು ರೆಡಿಯಾಗಿರೋದು ಫ್ರೆಂಡ್ಸ್. ಅಡುಗೆ ಆಯಿತು ಅಂದಮೇಲೆ ಉಪ್ಪು ಸರಿ ಆಯ್ತಾ? ನಾನು ದೊಡ್ಡ ತೆನುಗ್ತೀನಿ. ಸರಿ ಫ್ರೆಂಡ್ಸ್, ಇಷ್ಟೇ ಎಷ್ಟಪ್ಪನಾ? ನನ್ನ 4 ತಿಂಗಳ ಮಗುನಾ? ನಾನು 6 ತಿಂಗಳಲ್ಲಿ ಇಷ್ಟು ದಪ್ಪ ತಿಂದಿರ್ತೀನಿ ಫ್ರೆಂಡ್ಸ್. ಹಾಂ ಸರಿ ಆಯ್ತು ಫ್ರೆಂಡ್ಸ್, ಕರೆಕ್ಟ್ ಆಗೈತೆ. ಉಪ್ಪು ಜಾಸ್ತಿ ಏನೋ ಅನ್ಕೊಬಿಟ್ಟೆ, ತಿನ್ನಿಸ್ತೀನಿ ಬಾ ಅಂದಿದ್ದಕ್ಕೆ. ಕರ್ಮೀನು ನೀನು ತಿನ್ನುವಂತೆ ಬಪ್ಪ. ಮಳ್ಳ ಹೆಜ್ಜೆ ಹಾಕ್ಕೊಬತ್ತವನೆ. ಹೊಟ್ಟೆ ಹಸಿ ನಿಂಗೆ? ನೀನು ಕರ್ಮೀನ್ ಸಾರ ತಿನ್ಬೇಕು ಇವತ್ತು. ಸಾರು ಚೆನ್ನಾಗೈತೆ ಹೋಗ್ಲಿ ಫ್ರೆಂಡ್ಸ್. ಇವತ್ತೊಂದು ಸತ್ಯ ನಿಮ್ಮ ಮುಂದೆ ಮುಚ್ಚಿಡ್ತಾ ಇದ್ದೀನಿ. ನಾನು ಮದುವೆ ಆದ ವರ್ಷ ಯಾವುದು? ಅದು 3ನೇ ಸಲ ಮದುವೆ ಆದ ವರ್ಷ ಯಾವುದು? ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಮುಚ್ಚಿಕೊಂಡು ಕೇಳ್ತೀನಿ, ಯಾವ ವರ್ಷ ಹೇಳಪ್ಪಿ? ಇಷ್ಟು ಚೆನ್ನಾಗಿ ಗಂಡು ಮಕ್ಳು ಹೇಳ್ಬಿಡ್ತಾರೆ ಫ್ರೆಂಡ್ಸ್ ಮದುವೆ ಡೇಟೇ ಗೊತ್ತಿಲ್ಲ ಅಂತ. ನನಗೂ ಗೊತ್ತಿಲ್ಲ. ನಾನು 2ನೇ ಸಲ ಮದುವೆ ಆಯ್ತಲ್ಲ ಫ್ರೆಂಡ್ಸ್, ಅದೊಂದೇ ಸೆಲೆಬ್ರೇಷನ್ ಮಾಡೋದು. ಓಕೆ ಫ್ರೆಂಡ್ಸ್, ಈ ದೊಡ್ಡ ಸತ್ಯ, ಕಟ್ಟು ಸತ್ಯ ಬಯಲಾಗಲಿದೆ ಇವತ್ತು. ಇಲ್ಲಿ ಫ್ರೆಂಡ್ಸ್ 29/11/2017 ನನಗೆ ಶಿವಾಗಿ ಹೆಸರು ಬಲ ಕೂಡ ಬಂದಿಲ್ಲ ಫ್ರೆಂಡ್ಸ್. ಅದಕ್ಕೆ ಮಧುಶ್ರೀ ಬ್ರ್ಯಾಕೆಟಲ್ಲಿ ಹಾಕ್ಬಿಟ್ಟು ಶೋಭಾ ಅಂತ ಹಾಕ್ಬಿಟ್ರು. ಶೋಭಾ ಶಿವಕುಮಾರ್ ಮ್ಯಾಚ್ ಆಗ್ತೈತೆ ಅಂದ್ಬಿಟ್ಟು. ಹಾಗೆ ಹೆಸರು ಚೇಂಜ್ ಮಾಡಿದ್ರೆ ಏನು ಪ್ರಯೋಜನ? ಇರೋ ಹೆಸರಲ್ಲೇ ಬಾಳೋಕ್ಕಾಗಲ್ಲ. ಹಾಗಾಗಿ ಹೆಸರು ಚೇಂಜ್ ಮಾಡಿ ಮದುವೆ ಆಗಬೇಡಿ. ಹೆಸರು ಮಾತ್ರ ಚೇಂಜ್ ಆಗ್ತೈತೆ, ಹಣೆ ಬರ ಚೇಂಜ್ ಆಗಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ನಾವು ಚೆನ್ನಾಗಿದ್ದೀವಲ್ಲ, ನಮಗೇನು ತಾನೇ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಹೆಸರು ಚೇಂಜ್ ಮಾಡಿದ್ರೆ ಒಬ್ಬೊಬ್ಬರಿಗೆ ಹಿಡಿಸ್ತೈತೆ ಜೀವನ, ಒಬ್ಬೊಬ್ರಿಗೆ ಹಿಡಿಸಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಫ್ರೆಂಡ್ಸ್. 2017ರಲ್ಲಿ 3ನೇ ಸಲ ಮದುವೆ. ಅದು ಎಷ್ಟು ವರ್ಷ ಆಯಿತು? 17, 18, 19, 20, 21, 22, 23 6 ವರ್ಷ ಆಯಿತು ಫ್ರೆಂಡ್ಸ್. ಆದರೆ ಇದನ್ನು ಸೆಲೆಬ್ರೇಷನ್ ಮಾಡಲ್ಲ ಫ್ರೆಂಡ್ಸ್ ನಾವು. 2000 years later 2:30 ಆಗ್ತಾ ಬಂತು. ಈಗಷ್ಟೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫೇಸ್ ಎಲ್ಲ ತುಂಬ ಡಲ್ ಆಗೈತಲ್ಲ, ನಾನೇ ತಂದು ಕೊಟ್ಟ ಮಾತ್ರ ಫ್ರೆಂಡ್ಸ್. ಮೊನ್ನೆ ಹೇಳೋದ್ನಲ್ಲ ಫ್ರೆಂಡ್ಸ್, ಖಾಲಿ ಹೊಟ್ಟೆನಲ್ಲಿ ಉಪ್ಪಿನಕಾಯಿ ತಿಂದೆ, ಹೊಟ್ಟೆ ಉರಿ ಅಂತ. ನೋಡಿದ್ರೆ ಅದು ಹೊಟ್ಟೆ ಉರಿ ಉಪ್ಪಿನಕಾಯಿ ಇದಲ್ಲ, 3 ದಿನದಿಂದ ಹೊಟ್ಟೆ ಉರಿತಾ ಇತ್ತು. ನಾನು ಜ್ಯೂಸ್ ಮಾಡ್ಕೊಂಡು ಕುಡಿದೆ, ಅದು ಮ್ಯಾನೇಜ್ ಮಾಡ್ತಿದ್ದೆ. ಬೆಳಗ್ಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡ್ತು. ಶಿವ ಊಟ ಮಾಡಿದ ತಕ್ಷಣವೇ ನನಗೆ ಆಗ್ತಾಯಿಲ್ಲ, ಸುಸ್ತು ಜಾಸ್ತಿ ಆಗ್ತಾಯಿತ್ತು. ನೋಡಿದ್ರೆ ಹಾಸ್ಪಿಟ್ಲಿಗೆ ಹೋದರೆ ಹೊಟ್ಟೆನಲ್ಲಿ ಹುಣ್ಣಾಗೈತಂತೆ ಫ್ರೆಂಡ್ಸ್. ನೀರು ಕುಡಿದೆ ಅಂದ್ಕೊಂಡೆ ಎಲ್ಲೋ ಮಿಸ್ ಹೊಡಿತೈತಲ್ಲ ಅಂತ. ಹೊಟ್ಟೆ ಉರಿ ಬರೋದು ಓಕೆ ಫ್ರೆಂಡ್ಸ್, ಏನಾರ ಖಾರ ತಿಂದರೆ, ಗ್ಯಾಸ್ಟ್ರಿಕ್ ಆದರೆ, ಅಸಿಡಿಟಿ ಏನೇನೋ ಅಂತಾರಲ್ಲ ಫ್ರೆಂಡ್ಸ್, ಅದೆಲ್ಲ ಆದರೆ ಹೊಟ್ಟೆ ಉರಿ ಬರ್ತೈತೆ.
ಹೊಟ್ಟೆ ಉರಿ ಜೊತೆಗೆ ಸುಸ್ತು ಆಗ್ತಿತ್ತಂದರೆ ಎತ್ತೆಚ್ಕೊಳ್ಳಿ ಫ್ರೆಂಡ್ಸ್. ಹಂಗೆ ಗಾಡಿ ಎತ್ಕೊಂಡು ಆಸ್ಪತ್ರೆ ಕಡೆ ಹೋಗಿ ಟಾನಿಕ್ ತಗೊಬಂದೆ. ಇದು ಕುಡಿದ್ಮೇಲೆ ಒಂದು ಸ್ವಲ್ಪ ಆರಾಮ ಅನ್ನಿಸ್ತೈತೆ ನಿಜ ಫ್ರೆಂಡ್ಸ್. ಇತ್ತೀಚೆಗೆ ನೀರು ಕುಡಿಯೋದೆಲ್ಲ ಬಿಟ್ಟಿದ್ದೆ. ಇಲ್ಲೇ ಕುತ್ತಿ ಕೆಲಸ ಮಾಡ್ಕೊಂಡು ಅದು ಇದು ಮಾಡ್ಕೊಂಡಿರ್ತೀನಿ, ನೀರು ಕುಡಿಯೋಕ್ಕೆ ಮನಸ್ಸಾಗಲ್ಲ. ಇದು ನನ್ನ ಪ್ರಾಬ್ಲಮ್ ಅಲ್ಲ ಫ್ರೆಂಡ್ಸ್, ವಾತಾವರಣ ಪ್ರಾಬ್ಲಮ್ಮು. ಯಾವಾಗಲೂ ಮೋಡ ಮುಚ್ಕೊಂಡಿದ್ರೆ ಬಾಯಾರಿಕೆ ಹೆಂಗಾಗಬೇಕು, ಹಿಂಗೆ ಅಂದ್ಬಿಟ್ಟು ವಾತಾವರಣ ಮೇಲೆ ಹಾಕಿದ್ದಕ್ಕೆ ನನಗಿಂಥ ಪರಿಸ್ಥಿತಿ ಬಂತು. ನಿಜ ಫ್ರೆಂಡ್ಸ್, ಸಕ್ಕ ಸುಸ್ತಾಗೋಯ್ತು ನನಗಂತೂ. ಶಿವ ಭಯನೇ ಬಿದ್ದುಬಿಡ್ದು, ಏನಾಯ್ತಪ್ಪ ಸಡನ್ನಾಗಿ ಅಂತ. ಸುಸ್ತು ಇನ್ನೂ ಐತೆ, ಟಾನಿಕ್ ಕುಡಿದ್ಮೇಲೆ ಪಸರೋಯ್ತು. ಹಾಗಾಗಿ ಹೆಣ್ಮಕ್ಳು ಮಿಸ್ ಮಾಡಿದಿರಾ ದಿನಕ್ಕೆ ಅಟ್ಲೀಸ್ಟ್ ಒಂದು 3 ಲೀಟ್ರ್ ನೀರು ಆದರೂ ಕುಡೀರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟೊತ್ತಿಗೆ ರೆಸ್ಟ್ ತೊಗೊಂಡೆ. ಇನ್ನೂ ರೆಸ್ಟ್ ತೊಗೊಳ್ತಾಯಿದ್ರೆ ಬಟ್ಟೆಗಳು ಮನೆ ಕೆಲಸ ಎಲ್ಲ ಹಂಗೆ ಉಳ್ಕೊಬಿಡ್ತಿದೆ. ಅದಕ್ಕೆ ನಿಧಾನ ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ. ನೀರು ಕುಡೀರಿ ಫ್ರೆಂಡ್ಸ್, ಯಾವುದಕ್ಕೆ ಕೆಲಸ ಇಲ್ಲದ್ರಲ್ಲಿ ನೀರು ಕುಡೀಲಿ. ರೈಲ್ ಹೋದ್ಮೇಲೆ ಟಿಕೆಟ್ ತೊಗೊಂಡಂಗೆ ಈ ಥರ ಏನಾರು ಹೆಚ್ಚು ಕಡಿಮೆ ಆದಾಗ ನಾನು ಎತ್ತಿಚ್ಕೋತೀನಿ. ನನಗೂ ಆರೋಗ್ಯ ಅನ್ನೋ ಒಂದು ಐಟಮ್ ಐತೆ, ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ. ನನಗಂತೂ ಇದು ಹೊಸ್ತಲ್ಲ, ತುಂಬ ವರ್ಷಗಳಿಂದ ನನಗಾಗ ಈ ಥರ ಆಗ್ತಾ ಇರ್ತಿದೆ. ಒಂದ್ಸಲ ಅಂತೂ ಸೀರಿಯಸ್ ಆಗಿ ಆಗ್ಬಿಟ್ಟಿತ್ತು. ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ನೀರು ಕುಡಿದೆ ಆ ಡಸ್ಟಲ್ಲಿ ಹೊಟ್ಟೆನೇ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರು. ಆ ರೇಂಜಿಗೆ ಮಾಡ್ಕೊಬಿಟ್ಟಿದ್ದೆ. ಆಮೇಲೆ ಹೆಂಗೋ ಟ್ಯಾಬ್ಲೆಟಲ್ಲೇ ಕ್ಯೂರ್ ಆಯಿತು. ಇನ್ಮೇಲೆ ನೀರು ಕುಡಿದೇ ಇರಬಾರ್ದು ಅಂತ ಅರ್ಥ ಆಯಿತು. ಬಟ್ಟೆಗಳೆಲ್ಲ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಈಗಿನ್ನೂ ನಾನು ಶ್ರಾವಣ ಕೆಲಸ, ವರಲಕ್ಷ್ಮಿ ಹಬ್ಬ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಅಮಾಸೆ ಮುಗಿದ್ಮೇಲೆ ಒಂದೇ ಸಲ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಆವಾಗಲೇ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ. ಖುಷಿ ಆಗ್ತಿದೆ ಹಬ್ಬಗಳ ಟೈಮಲ್ಲಿ ಕೆಲಸ ಎಲ್ಲ ಮಾಡಬೇಕು ಅಂತ. ಅದಕ್ಕೆ ಹಬ್ಬದ ಅಷ್ಟಲ್ಲಿ ಫುಲ್ ಸ್ಟಡಿ ಆಗಿಬಿಡ್ಬೇಕು ನಾನು. ಹಿಂಗೆ ಆರೋಗ್ಯ ಇಟ್ಕೊಂಡು ಏನಾರು ಹಬ್ಬ ಮಾಡೋಕೋದ್ರೆ ಮುಗೀತು ನನ್ನ ಕತೆ. ಶಿವನೇ ಸ್ಟಾಪ್ ಮಾಡಿಸ್ತೈತೆ, ಮೊದಲು ನೀನು ಸ್ಟಡಿ ಆಗು ಅಂತ. ಅದು ಹಬ್ಬ ಮಾಡೋಕ್ಕಾದ್ರೂ ಬೇಗ ನಾನು ಹುಷಾರಾಗಬೇಕು, ಚೆನ್ನಾಗಿ ನೀರು ಕುಡಿದು ಮೆಡಿಸನ್ ಎಲ್ಲ ತಗೊಂಡು ಒಂದು ಸ್ವಲ್ಪ ಬಟ್ಟೆಗಳು ಹಾಕ್ಕೊಂಡು ಅವುಗಳನ್ನ ಹಿಂಡಾಕೊಳ್ತಾ ಇದ್ದೀನಿ. ಇವತ್ತು ಟಾಮು ಬಟ್ಟೆಗಳು ವಾಶ್ ಮಾಡ್ತಾ ಇದ್ದೀನಿ. ಒಂದು ಅಭ್ಯಾಸ ಐತೆ ಫ್ರೆಂಡ್ಸ್ ಟಾಮುಗೆ. ಆಗಾಗ ಅವ್ನ ಬಟ್ಟೆಗಳು ಒಗ್ದಿಲ್ಲ ಅಂದರೆ ಅವ್ನು ಮಲಗೋ ಬಟ್ಟೆಗಳು ಒಗ್ದಿಲ್ಲ ಅಂದರೆ ಅದ್ರ ಮೇಲೆ ಮಲಗಲ್ಲ ಅವನು. ಸ್ಮೆಲ್ ಅನ್ಸ್ಬಿಟ್ಟು ಸ್ಮೆಲ್ ನೋಡ್ಬಿಟ್ಟು ಹೋಗಿ ಸೈಡಲ್ಲಿ ಮಲ್ಕೋತಾನೆ ನೆಲದ ಮೇಲೆ. ಆವಾಗ ಅರ್ಥ ಮಾಡ್ಕೋಬೇಕು ನಾನು ಬಟ್ಟೆ ಒಗಿಬೇಕು ಅಂತ. ಯಾಕೆ ಇತ್ತೀಚೆಗೆ ಅವ್ನ ಬಟ್ಟೆಗಳು ಒಗಿತಾ ಇಲ್ಲ ಅಂದರೆ ಮಳೆ ಮೋಡ ವಾತಾವರಣ ಇದ್ದಂಗೆ ಆಯ್ತಲ್ಲ, ಒಣಗಲ್ಲ, ಮತ್ತೆ ಅವನು ಚಳಿಲ ನಡುಕ್ತಾನೆ ಅಂತ ಅಂದ್ಬಿಟ್ಟು ನಾನು ಒಗಿತಾ ಇರಲಿಲ್ಲ. ಈಗ ಒಂದು 2-3 ದಿನದಿಂದ ಅಂತೂ ಅವನ ಬಟ್ಟೆ ಮೇಲೆ ಅವ್ನು ಮಲಗ್ತಾನೆ ಇಲ್ಲ. ಹಂಗಾಗಿ ನಮ್ಮ ಬಟ್ಟೆಗಳೆಲ್ಲ ಒಕ್ಕೊಂಡಿದ್ದಾದ್ಮೇಲೆ ನೀರು ಚೇಂಜ್ ಮಾಡಿಬಿಟ್ಟು ಸೋಪ್ ಪುಡಿ ಜಾಸ್ತಿ ಹಾಕ್ಬಿಟ್ಟು ಅವ್ನ ಬಟ್ಟೆಗಳನ್ನ ಒಗೆಯಕ್ಕೆ ಹಾಕ್ಬಿಟ್ಟಿದ್ದೀನಿ. ಚೆನ್ನಾಗಿ ಒಣಗಿಸಿ ಮಡ್ಚಿಟ್ಟಿದ್ರೆ ಎಳೆ ಮಗು ಥರ ಆರಾಮಾಗಿ ಮಲ್ಕೋತಾನೆ. ಈಗ ಒಣಗಾಕ್ತಿರೋದು ಟಾಮು ಬಟ್ಟೆಗಳು ಫ್ರೆಂಡ್ಸ್. ಇವೆರಡೂ ಒಳಗಡೆ ರೂಮಲ್ಲಿ ಹಾಕಿರ್ತೀನಿ. ಈಗ ನಾನು ಒಣಗಾಕ್ತಿರೋದು ಮನೆ ಒಳಗಡೆ ಒಂದು. ಅವ್ನು ಇಷ್ಟ ಬಂದ ಕಡೆ ಮಲಗಲಿ ಅಂತ ಅಂದ್ಬಿಟ್ಟು ಆಮೇಲೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡೆ. ಬಟ್ಟೆ ಹೋದ್ಮೇಲೆ ಮಾಮೂಲಿ ಒರೆಸ್ಲೇಬೇಕು, ಗಲೀಜಾಗಿರ್ತೈತೆ ಅಂತ ಅಂದ್ಬಿಟ್ಟು. ಆಮೇಲೆ ಒಂದು ರಾಶಿ ಪಾತ್ರೆಗಳಿತಾವೆ ತೊಳ್ಕೊಳಕ್ಕೆ ಹೋದೆ. ಶಿವ ಬಂತು ಅಷ್ಟರಲ್ಲಿ. ಈಗ ಹೆಂಗಿದೆಯಾ ಆರಾಮಾಗಿ ಹಂಗೆ ಹಿಂಗೆ ಅಂತೆಲ್ಲ ವಿಚಾರಿಸ್ಕೊಂಡು ಅಪರೂಪಕ್ಕೆ ಬಚ್ಚಲಲ್ಲಿ ಪ್ರೀತಿ ಬಂದ್ಬಿಟ್ಟೈತೆ. ಅಳಸ್ನಣ್ಣು ತಿನ್ನಿಸ್ತಾ ಇತ್ತು. ಸ್ವಲ್ಪ ಹೊಟ್ಟೆ ಸಿತೈತೆ ಅಂತ ಅಂದಿದ್ದಕ್ಕೆ, ಯಾಕಂದರೆ ಕರ್ಮೀನ್ ಸಾರು ಸ್ವಲ್ಪ ಹೀಟ್ ಜಾಸ್ತಿ ಅಲ್ಲ, ಈಗಿರೋ ಪರಿಸ್ಥಿತಿ ಇಲ್ಲ, ಅದನ್ನು ತಿನ್ನೋದು ಬೇಡ ಅಂದ್ಬಿಟ್ಟು ಊಟ ತಿಂದಿರಲಿಲ್ಲ ನಾನು ಮಧ್ಯಾಹ್ನ. ಅದಕ್ಕೆ ಅದು ಹುಲ್ಲು ಮೇಯ್ದಂಗೆ ಮೇಯ್ಸ್ತೈತೆ. ಬೇಗ ತಿನ್ನು, ಎಷ್ಟೊತ್ತು ಅಂತ ಅಂದ್ಬಿಟ್ಟು ಬಾಯಿಗೆ ತುರ್ಕ್ತೈತೆ. ಹಂಗೆ ಏನಪ್ಪ ಬಚ್ಚಲೆಲ್ಲ ತಿಂತ ಬಿದ್ದಿದ್ದಾರಲ್ಲ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್. ತಿನ್ನೋಕ್ಕೆ ಯಾವ ಜಾಗ ಏನು ನೋಡಬಾರ್ದು. ನಮ್ಮ ಮನೆಯೇ ಅಲ್ಲ, ನಮ್ಮ ಬಕ್ಲೆ ಅಲ್ಲ, ಬೇರೆಯವ್ರ ಮನೆಗಳಾದರೆ ನಾವು ಅಸಹ್ಯ ಪಡಬೇಕು. ತಿನ್ನೋದ್ರಲ್ಲಿ ಹಿಂದೆ ಮುಂದೆ ನೋಡಿ ಬರ್ತಾವೆ. ಯಾವ ಪ್ಲೇಸ್ ಆದರೂ ಆಗಲಿ ತಿಂತಾ ಇರಬೇಕು. ನೀನು ಹಸು ತುರಿದ್ರೆ ನಾನು ತಿನ್ನೋಕ್ಕಾಗಲ್ಲ, ಅಲ್ಲಿ ಇಟ್ಬಿಟ್ಟು ಹೋಗು ಅಂದ್ಬಿಟ್ಟು ಆಮೇಲೆ ಕೈ ತೊಳ್ಕೊಂಡು ಮಧ್ಯದಲ್ಲಿ ನಾನೇ ತಿಂತಾಯಿದ್ದೀನಿ. ಚೆನ್ನಾಗಿ ತಳಸ್ನಣ್ಣು ಕಾಯಿ ಆದ್ರೂ ಎಕ್ಸ್ಟ್ರಾ ಸ್ವೀಟ್ ಇತ್ತು. ಓಕೆ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗೀತು. ನೋಡಿ ಫ್ರೆಂಡ್ಸ್, ನಾನು ಸುಮ್ಮನೆ ಹೇಳಲ್ಲ ಫ್ರೆಂಡ್ಸ್, ನನ್ನ ಬಟ್ಟೆ ಒಗ್ದಾಗೆ ಗುಡುಗು ಮಳೆ ಸ್ಟಾರ್ಟ್ ಆಗ್ತಿದೆ. ನೆಂದರೂ ಪರವಾಗಿಲ್ಲ, ನಾನಂತೂ ರಿಸ್ಕ್ ತಗೊಳ್ಳಲಾರೆ. ಯಾಕಂದರೆ ನಾನೀಗ ಪೇಷಂಟು. ನಿಮ್ಮ ಬಟ್ಟೆಗಳು ಏನಿಲ್ಲ, ಹುಡುಕ್ಬೇಡ ಪಾಪ ಇಲ್ಲಿ. ಬೆಳಗ್ಗೆ ನಮ್ಮ ಮನೆಗೆ ಬತ್ತಲ್ವಲ್ಲ, ಇದರಿಂದ ನಾವು ಒಂದು ಅರ್ಥ ಮಾಡ್ಕೋಬೇಕಾಗ್ತೈತೆ ಫ್ರೆಂಡ್ಸ್. ನಾವು ಚೆನ್ನಾಗಿದ್ರೇ ಎಲ್ಲ ನಮ್ಮ ಸುತ್ತ ಇರ್ತಾರೆ ಅಂತ. ನನ್ನ ಕಾಯಿಲೆ ಬಂದಿದ್ದಕ್ಕೆ ಟಾಮು ಸಹ ಹತ್ರ ಬರ್ತಾಯಿಲ್ಲ. ಇದೇ ನನ್ನ ದೊಡ್ಡ ಕಾಯಿಲೆನೂ ಅಲ್ಲ. 2 ದಿನ ಚೆನ್ನಾಗಿ ಹೊಟ್ಟೆ ತುಂಬ ನೀರು ಕುಡ್ಬಿಟ್ನಂದರೆ ಮುಗ್ದೋಯ್ತು. ಮತ್ತು ನೀರು ಕುಡಿಯೋದು ಅಂದರೆ ಒಂದೇ ಸಲ ಘಟ ಅಲ್ಲ ಫ್ರೆಂಡ್ಸ್, ಹಾಫ್ ಆನ್ ಅವರು ಕಾಲ್ ಅವರ್ ಕುಡಿತಾ ಇರಬೇಕು ಅದು. ಓಕೆ ಫ್ರೆಂಡ್ಸ್, ಈಗ ಇಂಥ ದುಸ್ಥಿತಿಯಲ್ಲೂ ನಾನು ಫೇಸ್ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬರೀ ಇಂಥದೇ. ನಾನೀಗ ಯಾವುದ್ರ ಫೇಸ್ ಮಾಡ್ತಾ ಇದ್ದೀನಿ ಅಂದರೆ ಟೊಮೊಟೊ. ಬೆಳಗ್ಗೆ ನೋಡೋದಲ್ಲ ಫ್ರೆಂಡ್ಸ್, ಶಿವ ಕಡಿಮೆ ರೇಟು ಇತ್ತು ಅನಿಸ್ತೈತೆ, ಅದಕ್ಕೆ ಜಾಸ್ತಿ ತಂದಿದೆ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಶಿವ ಅಷ್ಟು ಟೊಮೊಟೊ ತರಲ್ಲ. ಟೊಮೊಟೊ ಅಕ್ಕಿಟ್ಟಿಲ್ಲ ಫ್ರೆಂಡ್ಸ್. ಟೊಮೊಟೊಗೆ ಅಕ್ಕಿಟ್ಟಿಗೆ ಒಳ್ಳೆ ಮ್ಯಾಚ್ ಆಗ್ತೈತೆ. ಸ್ಕಿನ್ ಗ್ಲೋ ಬರ್ತೈತೆ, ವೈಟ್ ಆಗ್ತೀವಿ, ಮತ್ತು ಚೆನ್ನಾಗಿ ಅನಿಸ್ತೈತೆ. ಅದಕ್ಕೆ ನಾನು ಅಕ್ಕಿಟ್ಟಿಲ್ಲ ಅಂದ್ಬಿಟ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ರೋಸ್ ವಾಟರ್ ತೊಗೊಂಡಿದ್ದೀನಿ. ಮನೇಲಿರೋ ಐಟಮಲ್ಲೇ ಫ್ರೆಂಡ್ಸ್, ಏನು ಎಕ್ಸ್ಟ್ರಾ ಇಲ್ಲ. ಟೊಮೊಟೊ ರೇಟ್ ಕಡಿಮೆ ಇದ್ದಾಗ ಮಾತ್ರ ಟ್ರೈ ಮಾಡಬೇಕು. ಜಾಸ್ತಿ ಇದ್ದಾಗ ಟ್ರೈ ಮಾಡಿದ್ರೆ ಮನೇಲಿ ಪರ್ಕೆಲ್ಲ ಹೊಡೆದಾಕ್ಬಿಡ್ತಾರೆ. ಕಡಲೆ ಹಿಟ್ಟು ಟೊಮೊಟೊ ಜ್ಯೂಸ್ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ವೇಸ್ಟ್ ಮಾಡೋಕ್ಕಾಗಲ್ಲ. ಮನೇಲಿ ಯಾರು ನೋಡಿಲ್ಲ ಅಂದರೆ ಸಾಂಬಾರಿಗೆ ಬಳಸ್ಬಿಡ್ರಿ. ಯಾರು ನೋಡಿದ್ರೆ ಆಚೆ ಎಸ್ಬಿಟ್ರಿ. ನಾನೇನು ಮಾಡ್ತೀನಿ ಅಂದರೆ ಆಮೇಲೆ ಸಕ್ಕರೆ ಹಾಕ್ಕೊಂಡು ತಿನ್ಬಿಡ್ತೀನಿ. ಯಾಕೋ ಜಾಸ್ತಿ ಹಸುವಾಗ್ತಿದೆ. 1 ನಿಮಿಷ ಬಂದೆ. ನಾನು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ. ಮನೆ ಒಳಗೆ
ಒಂದು ಸ್ವಲ್ಪ ಮೂಲೆ ಮೂಲೆ ಬಗ್ಗೆ ನೋಡ್ಬಿಟ್ಟು ಬರ್ತೀನಿ, ಏನಾರು ಸ್ನ್ಯಾಕ್ಸ್ ಸಿಗ್ತೈತೆ. ದೇವ್ರಿದ್ದಾನೆ ಫ್ರೆಂಡ್ಸ್, ನನಗೋಸ್ಕರ ಏನಾರು ಒಂದು ಮನೇಲಿ ಇಟ್ಟಿರ್ತಾನೆ. ಟಡ ಮಲ್ಲಿಕ ಮಾವನೇನು 4 ದಿನ ಆಯ್ತು ಫ್ರೆಂಡ್ಸ್ ಮುಚ್ಚಿಟ್ಟು. ಈಗ ಒಂದು ಸ್ವಲ್ಪ ಮೆತ್ತಗಾಗೈತೆ. ಸ್ಮೆಲ್ ಮಾತ್ರ ಗೊತ್ತಾಯಿಲ್ಲ. ಕುಯ್ದು ನೋಡುವ. ಉಪ್ಪು ಖಾರ 2 ಹಾಕ್ಕೊಂತೀನಿ ಅಂದ್ಕೊಂಡೆ, ಹೊಟ್ಟೆ ಉರಿತೈತಲ್ಲ, ಅದಕ್ಕೆ ಬರೀ ಉಪ್ಪು ಮಾತ್ರ ಇಟ್ಕೊಂಡೆ. ನಮಗೆ ಇದೇನು ಹೇಳಿಲ್ಲ ಫ್ರೆಂಡ್ಸ್, ಪಥ್ಯ ಏನೋ ಡಾಕ್ಟ್ರು, ತಿನ್ನಿರಿ, ಅದ್ರ ನೀರು ಜಾಸ್ತಿ ಕುಡೀರಿ, ಟಾನಿಕ್ ಕುಡೀರಿ ಅಂದರು ಅಷ್ಟೇ. ಲೆಟ್ಸ್ ಸ್ಟಾರ್ಟ್ ಮಲ್ಲಿಕ ಮಾವನಿನ ಕಟಿಂಗ್. ವಾವ್, ಹಣ್ಣೆ ಆಗ್ಬಿಟ್ಟೈತೆ. ಮೇಲೆಲ್ಲ ಗ್ರೀನ್ ಐತೆ, ಹಣ್ಣಾಗೈತೆ. ಗಂಡಪ್ಪ ಕಮ್ಮು. ವಾವ್, ರಸ ಬರೀತಾ. ಹುಳಿ ಅಲ್ಲಪ್ಪಿ, ಅಮ್ಮನ ತಾತ ಹೋಗ್ಲಿದ್ದು ಮಲ್ಲಿಕ ಮಾವನೆಣ್ಣ ಏನೋ ಹುಡುಗಿನ ಹೊಗಳ್ದಂಗೆ ಹೊಗಳಿದ್ರು. ಇದು ನೋಡಿದ್ರೆ ಹುಳಿ ಐತಲ್ಲ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ. ನನ್ನ ಜೀವನದಲ್ಲಿ ಸ್ನ್ಯಾಕ್ಸ್ ಸಹ ತಿನ್ನೋಕ್ಕಾಗ್ತಿಲ್ವಲ್ಲಪ್ಪ ದೇವ್ರೆ, ಹುಳಿ ಜಾಸ್ತಿ. ಓಕೆ ಫ್ರೆಂಡ್ಸ್, ಕಮಿಂಗ್ ಬ್ಯಾಕ್ ಮೈ ಬ್ಯೂಟಿ ಸೀಕ್ರೆಟ್. ಕಡಲೆ ಹಿಟ್ಟು, ಟೊಮೆಟೊ ಜ್ಯೂಸು, ಒಂದು ಅರ್ಧ ಸ್ಪೂನ್ ಅರ್ಶಿನ ಮಿಕ್ಸ್ ಮಾಡಿದ್ದಾರೆ. ಇದಕ್ಕೆ ಸ್ವಲ್ಪ ರೋಸ್ ವಾಟ್ರು, ಬ್ಯೂಟಿಗೋಸ್ಕರ ಅಷ್ಟೇ. ಅರ್ಧ ಸ್ಪೂನ್ ಅಷ್ಟು ಸಾಕು. ತೀರ ತೆಳ್ಳಗಾಗ್ಬಿಟ್ರೆ ಮುಕ್ತಿಂದ ಜಾರ್ಕೊಂಡು ಹೋಗ್ಬಿಡುತ್ತೆ ಬ್ಯೂಟಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಹಚ್ಕೋಬೇಕು. ನೆಕ್ಕಿಗೂ ಅಪ್ಲೈ ಮಾಡ್ಕೋತೀನಿ ಫ್ರೆಂಡ್ಸ್. ಇವತ್ತು ನೆಕ್ಕನ್ನು ಬಿಸಿನೀರು ಕ್ಲೀನ್ ಮಾಡೋದು ಅದು ಏನು ಮಾಡಲ್ಲ. ಹೆಂಗಾರೋ ಹೆಣ್ಮಕ್ಳು ಮುಖ ತೊಳಿಬೇಕಾದ್ರೆ ನಾವು ಕತ್ತನ್ನು ಸೇರಿಸಿ ತೊಳ್ಕೊಬತ್ತೀವಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ಪೂನಲ್ಲಿ ಹಚ್ಕೋತೀನಿ. ರಾಮು, ಓಕೆ ಫ್ರೆಂಡ್ಸ್, ಇಷ್ಟು ಇದು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ಮತ್ತೆ ಮುಗೀತು ಫ್ರೆಂಡ್ಸ್. ನಿಮಗೂ ಬೇಕಾ ಬ್ಯೂಟಿ? ಬೇಡ. ಓಕೆ ಫ್ರೆಂಡ್ಸ್, ಈಗೆಲ್ಲ ಡ್ರೈ ಆಗೈತೆ. ಫೇಸ್ ವಾಶ್ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗಾಗೈತೆ ಅಂತ. ಒಂದೇ ದಿನ ರಿಸಲ್ಟ್ ಸಿಗೋಲ್ಲ, ನಾಳೆ ಸಿಗ್ತೈತೆ ಫ್ರೆಂಡ್ಸ್. 2000 years later. ನನ್ನ ಮುಖ ಹಿಂಗೆ ಕಾಣಿಸ್ತೈತೆ ಫ್ರೆಂಡ್ಸ್. ಕ್ಯಾರೆಟ್ ಎಲ್ಲ ಹಚ್ಕೊಂಡ್ರೆ ಹಿಂಗೆ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತೈತೆ ಗ್ಲೋಯಿಂಗ್ ಆಗಿ. ಓಕೆ ಫ್ರೆಂಡ್ಸ್, ಶಿವ ಮಾಮೂಲಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದೊಳ್ತೈತೆ 8 ಗಂಟೆಗೆ. ಮಧ್ಯಾಹ್ನ ಊಟ ಮಾಡಿಬಿಟ್ಟು ಒಂದು ರೌಂಡ್ ಮಲ್ಕೋತೈತೆ, ಸಂಜೆ ಬಂದು ಮಲ್ಕೋತೈತೆ, ಮತ್ತೆ ಎದ್ದೊಳ್ತೈತೆ ಊಟ ದಿನಕ್ಕಷ್ಟೇ. ಇವತ್ತಿನ ಅಡುಗೆ ಮಾಮೂಲಿ ಫ್ರೆಂಡ್ಸ್, ಶಿವಾಗೇನೆ ನಾನು ಮಜ್ಜಿಗೆನ ಏನಾರು ತಿಂತೀನಿ. ಅನ್ನ ಮಾಡಿದ್ದೀನಿ, ಇದು ಕರ್ಮಿನ ಸರ ಐತೆ, ಸ್ವಲ್ಪ ಮುದ್ದೆನೂ ಐತೆ. ಇಷ್ಟೇ ಫ್ರೆಂಡ್ಸ್. ಈ ಡ್ರೆಸ್ ಚೆನ್ನಾಗೈತಲ್ಲ ಫ್ರೆಂಡ್ಸ್, ಆದರೆ ಚುಚ್ಚತೈತೆ, ಅದಕ್ಕೆ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ. ಇವತ್ತು ಹಾಕ್ಕೊಂಡಿದ್ದೀನಿ. ಈಗ ಶಿವ 8 ಗಂಟೆಗೆ ಎದ್ದೊಳ್ತೈತೆ ಫ್ರೆಂಡ್ಸ್, ಅವಾಗ ಶಾಪಿಂಗ್ ಹೋಗ್ತಾ ಇರೋದೆ. ನೀನು ಬಂದಿಲ್ಲ ಅಂದರೆ ಬಿಟ್ಬಿಟ್ಟು ಹೋಗ್ತೀನಿ. ಟೈಮ್ ಬಾಕ್ಲಾಕೊಂಡು ಈಗಲೇ ಹೇಳ್ತಾ ಇದ್ದೀನಿ, ಬಾಕ್ಲಾಕೋತೀನಿ. ಬನ್ನಿ ಫ್ರೆಂಡ್ಸ್, ತಾಮ್ರದ ಅಂಗಡಿಗೆ ಹೋಗುವ. ಏನು ತರ್ತಾ ಇದ್ದೀನಿ ಅಂತ ತೋರಿಸೇ ಬಿಡ್ತೀನಿ ಇವತ್ತು. ಇಷ್ಟೆಲ್ಲ ಖುಷಿಯಾಗಿ ಹೋಗೋ ಕಾರಣ ಇದೆ ಫ್ರೆಂಡ್ಸ್. ಇದನ್ನು ತರ್ಸೋಕ್ಕೆ 1 ವಾರದ ಹಿಂದೆನೇ ನಾನು ಅಣ್ಣನಿಗೆ ಆರ್ಡರ್ ಕೊಟ್ಟಿದ್ದೆ. ಇಲ್ಲಿ ಪಕ್ಕದಲ್ಲಿ ದೊಡ್ಡ ಅಂಗಡಿಗಳೆಲ್ಲ ಅವೇ ಫ್ರೆಂಡ್ಸ್, ಆಲ್ರೆಡಿ ಇಟ್ಟವ್ರೆ, ಹೋಗಿ ಎತ್ಕೊ ಬರೋದೇನೆ. ಆದರೆ ಇಲ್ಲಿ ಪರಿಚಯ ಆಗ್ಬಿಟ್ಟವರಲ್ಲ, ನಮಗೆ ಇಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಅವ್ರ ಕಡೆಯಿಂದ ತರಿಸ್ಕೊಂಡ್ವಿ. ಮತ್ತು ಚೆನ್ನಾಗಿರೋ ಐಟಮ್ಗಳು ಇರ್ತವೆ ಇವ್ರ ಹತ್ರ, ಕ್ವಾಲಿಟಿನೂ ಸಕ್ಕತ್ತಾಗಿರ್ತೈತಿ. ಏನೇ ತೊಗೊಬಂದ್ರು ಶಿವ ವ್ಯಾಪಾರ ಮಾಡ್ತಿತ್ತು, ಅದಕ್ಕೆ ನಾನು ಒಂದು ರೌಂಡ್ ಎಲ್ಲ ಸುತ್ತಾಕೊಬರೋಣ ಅಂತ ಹೋದೆ. ಈ ಸೆಟ್ ಪಾತ್ರೆಗಳೆಲ್ಲ ತೊಗೊಳ್ಬೇಕು ಅನ್ನೋದು ನನ್ನ ಡ್ರೀಮು. ತುಂಬ ಆಸೆ ಫ್ರೆಂಡ್ಸ್ ಪಾತ್ರೆಗಳು ತೊಗೋಬೇಕು ಅಂತ. ನೀವೇ ನೋಡ್ತಿದ್ದೀರಲ್ಲ, ಇಲ್ಲಿ ಜಾಗನೇ ಇಲ್ಲ. ಹೊಸ ಮನೆ ಎಲ್ಲ ಕಂಪ್ಲೀಟಾಗಿ ಫಂಕ್ಷನ್ ಎಲ್ಲ ಮುಗಿಸ್ಮೇಲೆ ಅಲ್ಲಿಗೆ ಒಂದೊಂದೇ ಸಣ್ಣ ಪುಟ್ಟ ಅಂತ ತೆಗಿಯಲ್ಲ, ಎಲ್ಲ ದೊಡ್ಡ ಪಾತ್ರೆಗಳೇ ತೆಗಿಬೇಕು ಅಂತ ಅನ್ಕೊಂಡಿದ್ದೀನಿ. ಓರಿಯಾ, ಹೆಂಗಿದೀಯಾ? ಏನು ಅಪರೂಪಕ್ಕೆ ಬಂದು ನೋಡ್ಕೊಂಡು ಹೋಗ್ತೀಯಾ, ಮಾತಾಡ್ಸ್ಕೊಂಡು ಹೋಗ್ತೀಯಾ? ಇರೋ ಟಾಮನ್ನ ಒಳಗೆ ಲಾಕ್ ಮಾಡ್ಬಿಟ್ಟು ನಿನ್ಗೆ ಊಟ ಕೊಡ್ತೀನಿ. ಹೊಟ್ಟೆ ಕಿಚ್ಚು ಮೊಟ್ಟೆ ಕೊಳ್ಳಿ ನೋಡು. ಟಾಮು ಅಂದ ತಕ್ಷಣ ಓಡ ಬರ್ತಾವನೆ. ನೋಡಪ್ಪ, ಅವ್ನು ಮಾತಾಡ್ಸಕ್ ಬಂದ್ರೆ ಹೆಂಗಾಡ್ತಾವನೆ. ನಡಿ, ಬರ್ತಾ ಇದ್ದೀನಿ, ನಡಿಯೋ ಫ್ರೆಂಡ್ಸ್. ಫೈನಲಿ ನಾನು ತಗೋಬರಕ್ಕೆ ಹೋಗಿದ್ದೇನೆ. ಚಿಕ್ಕಬಿಂಗೆ ತಗೊಳಕ್ ಹೋದ್ವಿ ಫ್ರೆಂಡ್ಸ್. ಅದು 1200 ಇತ್ತು. 1000 ಅನ್ನೋರು ಹಂಗೆ ಮಾತಾಡಿದ್ರೆ ಇದು ತಗೊಂಡ್ವಿ ಫ್ರೆಂಡ್ಸ್. ವರಲಕ್ಷ್ಮಿ ಹಬ್ಬ ಬಂತಲ್ಲ, ಸ್ಟೀಲ್ದಲ್ಲಿ ಕುಡಿಸ್ತಾ ಇದ್ದೆ ಫ್ರೆಂಡ್ಸ್. ಇಷ್ಟು ವರ್ಷ ಒಂದು 7 ವರ್ಷ ಅನಿಸ್ತಿದ್ದು, 8ನೇ ವರ್ಷ ಅನಿಸ್ತಿತ್ತಲ್ಲ. ಇಷ್ಟು ವರ್ಷನೂ 8 ವರ್ಷದ ಕನಸು ಫ್ರೆಂಡ್ಸ್. ಈ ಥರ ತಾಮ್ರದ ಬಿಂದಿಗೆಯಲ್ಲಿ ಲಕ್ಷ್ಮೀ ದೇವಿನ ಕುಡಿಸ್ಬೇಕು ಅಂತ. ಶಾಸ್ತ್ರ ಏನಿಲ್ಲ, ಇದರೆಲ್ಲ ಕುಡಿಸ್ಬೇಕು ಅಂತ ನಮ್ಮ ಶಕ್ತಿ ಪ್ರಕಾರ.
ಆಸೆ ಪಟ್ಟು 8 ವರ್ಷದ ನಂತರ ಇದು ಬಂದೈತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗೈತು. ಆದರೆ ಕೆಳಗೆ ಬಿದ್ದರೆ ಸ್ವಲ್ಪ ಡ್ಯಾಮೇಜ್ ಆಗ್ತೈತೆ. ಹುಷಾರಾಗಿ ಯಾವುದೇ ವಸ್ತು ಆದರೂ ಹಂಗೆ ಅವನ್ನ ಹುಷಾರಾಗಿ ಇಟ್ಕೊಳ್ರಿ, ಕೆಳಗೆ ಬೀಳಕ್ಕೆ ಬಿಡಬೇಡ್ರಿ ಅಂದರು. ಹಾಗೆ ಪ್ಯಾಕ್ ಮಾಡ್ತಿದ್ಯಾ ನಮ್ಮ ಫ್ರೆಂಡ್ಸಿಗೆ ತೋರಿಸು. ಒಂದೇ ಸಲ ತಗೊಳಕ್ಕೆ ನಮ್ಗೆ ಶಕ್ತಿ ಇರಲ್ವಲ್ಲ ಫ್ರೆಂಡ್ಸ್, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು ಮೊದಲೇನೆ. ಅದಕ್ಕೆ ನಾನು ವರ್ಷ ಒಂದೊಂದು ತಗೊಳ್ಳೋ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ವರ್ಷ ಇದು ತಗೊಂಡೆ. ಇನ್ನೂ ಏನೇನೋ ತಗೊಂಡಿದ್ದೀನಿ, ಹಿಂದೆ ಎಲ್ಲ ಸಣ್ಣ ಪುಟ್ಟದವೆ ಫ್ರೆಂಡ್ಸ್. ಹಬ್ಬದ ಸೆಲೆಬ್ರೇಷನ್ ಸ್ಟಾರ್ಟು ಅಮಾಸೆ ಮುಗಿದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಹೆಂಗೋ ಶ್ರಾವಣನೂ ಸ್ಟಾರ್ಟ್ ಆಗ್ತೈತಲ್ಲ, ಅಷ್ಟಲ್ಲಿ ನಮ್ಮದು ರೆಸ್ಟ್ ಡೇಸ್ ಅದು ಇದೆಲ್ಲ ಮುಗಿಸ್ಕೊಂಡು ಹಬ್ಬದ ಕೆಲಸ, ಶ್ರಾವಣದ ಕೆಲಸ ಎಲ್ಲ ಒಟ್ಟೊಟ್ಟಿಗೆ ಸ್ಟಾರ್ಟು 1ನೇ ತಾರೀಕಿಂದ. ಅಷ್ಟರೊಳಗೆ ಊರಿಗೂ ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಹುಷಾರಾಗಿ ತಿಕ್ಕಪ್ಪಿ. ಈ ಥರ ದೊಡ್ಡದಿದ್ರೆ ಫ್ರೆಂಡ್ಸ್ ಸೀರೆ ಎಲ್ಲ ನೀಟಾಗಿ ಉಡಿಸ್ಬೋದು ಅಂತೆಲ್ಲ. ಚಿಕ್ಕದು ಅದಕ್ಕೆ ಕ್ಯಾನ್ಸಲ್ ಮಾಡಿದೆ ಫ್ರೆಂಡ್ಸ್. ಏನಿಲ್ಲ, ಚೇರ್ ಮೇಲೆ ಇಟ್ಬಿಟ್ಟು ಜಾಗ ಇರೋರು ಬಿಂಗೆ ಮೇಲೆ ಇಟ್ಬಿಟ್ಟು ದೊಡ್ಡದಾಗಿ ಸೀರೆ ಕಟ್ಟೋ ಥರ ಮಾಡ್ಕೋಬೋದು. ನಮ್ದೇನಿದ್ರು ಚಿಕ್ಕ ಟೇಬಲ್ ಅಲ್ಲ, ಅದಕ್ಕೆ ಈ ಸಲ ಚೆನ್ನಾಗಿ ಮಾಡಬೇಕು. ಏನೇನೋ ಡ್ರೀಮ್ ಐತೆ ಫ್ರೆಂಡ್ಸ್ ಈ ಸಲ ನಮ್ಮ ಲಕ್ಷ್ಮೀದೇವಿ ಮೇಲೆ. ಫ್ರೆಂಡ್ಸ್ ನಾನು ಹಬ್ಬಕ್ಕೆ ಸ್ಟಾರ್ಟ್ ಮಾಡಿದಾಗ ನೀರು ಕುಡಿಯೋ ಚೊಂಬು ಬರುತ್ತಲ್ಲ ಸ್ಟೀಲ್ದು, ಅದರಲ್ಲೇ ಇಡ್ತಾಯಿದ್ದೆ. ದೊಡ್ಡದು ಈ ಥರ ಬಿಂಗೆ ಸಹ ಇರ್ತಾ ಇರಲಿಲ್ಲ. 2 ಚೊಂಬು ಒಂದ್ರ ಮೇಲೆ ಒಂದು ಇಡಬೇಕು ಅನ್ನೋದು ಗೊತ್ತಿಲ್ಲ. ಅದೇ ಚೊಂಬಿಗೆ ಬ್ಲೌಸ್ ಪೀಸ್ ಸುತ್ತಬಿಟ್ಟು ಆಮೇಲೆ 1 ವರ್ಷ ಸೀರೆ ಉಳಿಸಿಟ್ಬಿಟ್ಟು ವರಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಸ್ಟಾರ್ಟಿಂಗ್ ನಾನು ಮೊದಲನೇ ವರ್ಷ ಮಾಡ್ಬೇಕಾದ್ರೆ ಭಯನೇ ಬಿದ್ದೆ. ಅಯ್ಯೋ ನಮ್ಮ ಮನೇಲಿ ಅದಿಲ್ಲ ಇದಿಲ್ಲ ಹೆಂಗೆ ಮಾಡೋದು ಏನು ಅಂತ. ಯಾರು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ರೆ ಆ ಭಯನೇ ಇಟ್ಕೊಬೇಡಿ ಫ್ರೆಂಡ್ಸ್. ನೀವು ಒಂದು ಅನ್ನ ಸಾರು ಮಾಡೋಕ್ಕಾದ್ರೂ ಸಾಕು, ಆರಾಮಾಗಿ ಮಾಡ್ಬೋದು. ಕೆಲವ್ರು ಎದ್ದಿಸ್ಬಿಡ್ತಾರೆ, ಇಲ್ಲ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು. ನಾನು ಏನಿಲ್ಲ ಫ್ರೆಂಡ್ಸ್, ಸ್ಟಾರ್ಟಿಂಗ್ ನನ್ನ ಕೈಲಾಗಿದ್ದಷ್ಟೇ ಮಾಡ್ಬೋದು. ನಾನು ಹೇಳಿಲ್ಲ, ನೀರು ಕೊಡಿಯೋ ಚೊಂಬನಲ್ಲೂ ಬ್ಲೌಸ್ ಪೀಸ್ ಸುತ್ಬಿಟ್ಟು ಕಾಯಿ ಇಟ್ಬಿಟ್ಟು. ಭಕ್ತಿ ಮುಖ್ಯ ಅಷ್ಟೇ ಫ್ರೆಂಡ್ಸ್. ಆದರೆ ಟೈಮಿಂಗ್ಸ್ ಒಂದು ನೋಡ್ಕೋಬೇಕು, ಒಳ್ಳೆ ಟೈಮ್ಗೆ ಕುಂಡ್ರಿಸ್ಬೇಕು. ಅದೊಂದು ಇರ್ತೈತೆ. ನಮ್ಮ ಕೈಲಿ ಆಗಿದ್ದು ಏನಾಗ್ತಿತ್ತೋ ಅದು. ಈಗ ಹಬ್ಬದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಕೆಲವೊಂದು ಐಟಮ್ಗಳು ಇಡೋದು ಹಾಕೋದು ಅದೆಲ್ಲ ಅದೇನೂ ಮಾಡ್ತಾ ಇರಲಿಲ್ಲ ನಾನು. ಈಗ ಒಂದು 2 ವರ್ಷದಿಂದ ಅಷ್ಟೇ ಅವೆಲ್ಲ ತಿಳ್ಕೊಂಡು ಮಾಡ್ತಾ ಇರೋದು. ಹಂಗಾಗಿ ಯಾರಿಗಾರ ವರಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಆಸೆ ಇದ್ದರೆ ಧೈರ್ಯವಾಗಿ ಮಾಡಿ ಫ್ರೆಂಡ್ಸ್. ಭಕ್ತಿ ಮುಖ್ಯ ಅಷ್ಟೇ. ಎಣ್ಣೆಕ್ಕೆ ನಾವು ಮೂಲೆಗೆ ತಳ್ಳಿಬಿಡು, ಇಲ್ಲ ಇಳಿಸ್ಕೊ. ಒಂದು ಸ್ವಲ್ಪ ಎಣ್ಣೆ ಬಗ್ಗಿಸ್ಕೋತೀನಿ ಹಬ್ಬಕ್ಕೆ. ಈಗಲೇ ಎತ್ತಿ ಉಯ್ಕೊಬಿಡ್ತೀನಿ. ಮೂಲೆಗೆ ಇಟ್ಬಿಡು. ಇನ್ನು ಒಂದು ವಾರಕ್ಕೆ 15 ದಿನ ಆಗ್ತಿತ್ತು ಅದು ಎತ್ಕೊಳ್ಳೋಷ್ಟಲ್ಲಿ. ನಾವು ಇನ್ನೇನು ಹಬ್ಬ ಬಂತು. 7ನೇ ತಾರೀಕು ಇಟ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಬಿ ಕೇರ್ಫುಲ್. ದೇವ್ರಿಗೆ ನನ್ನ ತಲೆಗೆ ಸಪ್ರೇಟಾಗಿ ಎತ್ತಿಟ್ಕೊಬಿಟ್ಟಿದ್ದೀನಿ 1 ಲೀಟ್ರು. ಇದೆಲ್ಲ ದೇವ್ರಿಗೇನೆ. ಇದಿಷ್ಟು ಒಂದು 2 ಲೀಟ್ರ್ ಇದೆ ಫ್ರೆಂಡ್ಸ್. ಖಾಲಿ ಆಗ್ತಿದೆ 2 ತಿಂಗಳಿಗೆ 3 ತಿಂಗಳಿಗೆ. ಹಬ್ಬಗಳು ಬರೋ ಬಂತಲ್ಲ, ಆಮೇಲೆ ಹಾಕ್ಕೊಂಡ್ರೆ ಆಯಿತು. ಟಾಮುಲು ನಿನ್ನ ರೂಮಲ್ಲಿ ಮಲ್ಕೋ, ಎದ್ದೋಳು. ನೋಡಿ ಫ್ರೆಂಡ್ಸ್ ಹೆಂಗೆ ನಾಟಕ ಮಾಡ್ತಾನೆ. ಆಚೆ ಕಳಿಸ್ಬಿಡ್ತೀವಿ ಅಂದ್ಬಿಟ್ಟು ಕಾಲು ನೆಲಕ್ಕೆ ಟಚ್ ಆದರೆ ಕೋಲ್ಡ್ ಅಂದ್ಬಿಟ್ಟು ಕಾಲು ಎತ್ಕೊಂಡು ಮಲ್ಕೊಂಡು ಅವನಪ್ಪಿ. ಅವ್ನ ಬಟ್ಟೆಗಳೆಲ್ಲ ಒಗ್ದಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಮಲ್ಕೋತಾನೆ ಇರಲಿಲ್ಲ. ಅವ್ನ ಬಟ್ಟೆ ಮೇಲೆ ಗಲೀಜು ಜಾಸ್ತಿ ಅಂದ್ಬಿಟ್ಟು ಸ್ಮೆಲ್ ನೋಡ್ಬಿಟ್ಟು ಪಕ್ಕದಲ್ಲಿ ಮಲ್ಕೊಳ್ಳೋನು. ಅದಕ್ಕೆ ಎಲ್ಲ ಒಗ್ದಾಕ್ತೆ ಅವ್ನ ಕಡೆಯಿಂದ. ನೋಡಿ ಈಗ ನೆಲಕ್ಕೆ ಕಾಲು ಟಚ್ ಆಗದಿರ ಮಲ್ಕೊಂಡವನೇ. ಏನಪ್ಪ ಈ ಪಾಟಿ ಆಕ್ಟಿಂಗ್ ಮಾಡ್ತಾವನೆ. ನಾನು ಆಕ್ಟಿಂಗ್ ಮಾಡ್ತೀನಿ ಹಿಂಗೆ. ಇನ್ನೇನು ಫ್ರೆಂಡ್ಸ್, ಹಾಸಿಗೆ ಇಲ್ದಿರ ನಿದ್ದೆ ಮಾಡೋಕ್ಕಾಗ್ತಿತ್ತಾ? ನೋಡಿ ಫ್ರೆಂಡ್ಸ್, ಪಕ್ಕ ನಾನು ರೀಲ್ಸ್ ಮಾಡೋದು ನೋಡಿ ಹಂಗೆ ಕಲ್ತವನೆ. ಕಾಲು ನೋಡಿ ಫ್ರೆಂಡ್ಸ್, ಟಚ್ಚೇ ಆಗ್ತಿಲ್ಲ ನೆಲಕ್ಕೆ, ಚಳಿ ಅಂದ್ಬಿಟ್ಟು. ಬಟ್ಟೆ ಹಾಸ್ತೀನಿ ಎದ್ದೋಳಪ್ಪ, ನೀಟಾಗಿ ಹಾಸ್ತೀನಿ ಎದ್ದೋಳು, ಮಲ್ಕೊಳ್ಳುವಂತೆ. ಎದ್ದಳು, ನೀಟಾಗಿ ಹಾಸ್ತೀನಿ ಎದ್ದಳು. ಕಣ್ಣು ಮುಚ್ಕೊಂಡ ಮತ್ತೆ. ಈಗ ವಿಶಿಂಗ್ ಟೈಮ್. ಕುಮಾರಣ್ಣ 17ಕ್ಕೆ ಹ್ಯಾಪಿ ಬರ್ತಡೇ. ರಿಧಾನ್ಯ 17ನೇ ತಾರೀಕು ಹ್ಯಾಪಿ ಬರ್ತಡೇ. ಧ್ರುವಂತ್ ರಾಜ್ 28ಕ್ಕೆ ಹ್ಯಾಪಿ ಬರ್ತಡೇ. ನಾಗರಾಜಣ್ಣ 18ಕ್ಕೆ ಹ್ಯಾಪಿ ಬರ್ತಡೇ. ಅಶ್ವಿನಿ ಸಿಸ್ಟರ್ 19ಕ್ಕೆ ಹ್ಯಾಪಿ ಬರ್ತಡೇ. ಮೋನಿಶಾ 2ನೇ ತಾರೀಕು ಹ್ಯಾಪಿ ಬರ್ತಡೇ. ಸಂಜನಾ ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.